ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಎಚ್.ಎಸ್. ರುದ್ರಪ್ಪನವರ ನೆನಪಿನ ಕಾರ್ಯಕ್ರಮ ನಿಮಿತ್ತ ಶಿವಮೊಗ್ಗ ಅಂಬೇಡ್ಕರ್ ಸಾಣಿನಹಳ್ಳಿ ಸ್ವಾಮೀಜಿ ಉದ್ಘಾಟಕರಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಎಚ್.ಎಸ್. ರುದ್ರಪ್ಪನವರ ನೆನಪಿನ ಅಂಗವಾಗಿ ಪ್ರವಾಸಿ ಮಂದಿರದಿಂದ ಭಾವಚಿತ್ರ ಮೆರವಣಿಗೆ ಮಾಡುವ ಮುಖಾಂತರ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮತ್ತು ಪ್ರತಿಪಕ್ಷಗಳ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ವಂಚನೆ ಮಾಡುತ್ತಿದ್ದು, ನಾವು ಕರ್ನಾಟಕ ರಾಜ್ಯ ಮತ್ತು ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಪದಾಧಿಕಾರಿಗಳು ಸದಸ್ಯರುಗಳು ನಮ್ಮಲ್ಲಿ ಆದ ಕಾನೂನಿನಲ್ಲಿ ಇರುವ ಹಕ್ಕನ್ನು ನಾವು ಪಡೆಯಬೇಕೆಂದು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಭೆಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಮಹಿಳಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರಾದ ವೀರನಗೌಡ. ಇವತ್ತು ಎಚ್.ಎಸ್. ರುದ್ರಪ್ಪನವರ ಒಂದು ನೆನಪಿನ ದಿನ. ಇದು ಪ್ರತಿ ವರ್ಷದ ಪದ್ಧತಿಯಂತೆ ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಪ್ರತಿ ಸಾರಿ ಮಾಡ್ತೀವಿ. ಯಾಕೆಂತಂದ್ರೆ ಎಚ್.ಎಸ್. ರುದ್ರಪ್ಪನವರು ಮತ್ತು ಪ್ರೊಫೆಸರ್ ಸಂಜೀವ್ ಸ್ವಾಮಿ ಅವರು ಇರ್ಬೋದು, ಎಂ.ಡಿ. ಶ್ರೀನಿವಾಸ ಸ್ವಾಮಿ ಇರ್ಬೋದು, ಪ್ರತಿಯೊಬ್ಬರು ಈ ರೈತ ಸಂಘದ 3 ಕಣ್ಣುಗಳು ಈ ನಮ್ಮ ರಾಜ್ಯಾದ್ಯಂತ ಹೊರಗಡೆ ದೇಶದಲ್ಲಿ ಸಹ ಹೆಸರು ಮಾಡಿರುವಂಥ ಮಹನೀಯರು ಇವತ್ತು ಇವರನ್ನ ನೆನಪು ಮಾಡ್ಕೊಳ್ಬೇಕಂತ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ಅವರು ಕೆಲವು ಸಿದ್ಧಾಂತಗಳನ್ನು ಬಿಟ್ಟೋಗಿದ್ದಾರೆ. ಹೋರಾಟದ ಕಿಚ್ಚು ಹೇಗಿರಬೇಕು ಏನು ಅನ್ನೋದನ್ನ ಅವರಲ್ಲಿ 3 ಜನ ತ್ರಿಮೂರ್ತಿಗಳ ಕಲ್ಮಿಷಗಳಿರಲಿಲ್ಲ. ಒಬ್ಬರ ಮೇಲೆ ಕಲ್ಮಿಷನ್ ಆ ಥರದಲ್ಲಿ ಹೇಳ್ತಾರೆ. ನಾವು ಮೂವರು ಅಂದ್ರೆ ತ್ರಿಮೂರ್ತಿಗಳು ಒಳ್ಳೆ ಶಕ್ತಿಯನ್ನು ಬೇಕಾಗಿ ಬಂದಿರುವಂತ ಒಬ್ಬ ಹೋರಾಟ. ಹಾಗಾಗಿ ಮತ್ತೆ ಅವರ ಹೆಸರುಗಳು ಹಚ್ಚಲಿದೆ. ಈ ಒಂದು ನಮ್ಮ ರೈತರ ಮಧ್ಯೆ ಊಟವೇ ಹಿಂದೆಲ್ಲ ನಮ್ಗೆ ಗೊತ್ತಿರ್ಬೋದು. ಬ್ಯಾಂಕಿನವರು ಮನೆಯನ್ನು ಜಪ್ತಿ ಮಾಡಿ ನಮ್ಮ ಜಮೀನುಗಳನ್ನ ಹೊರಗೆ ಹಾಕುವಂತ ಕೆಲಸ ಕೈಯಾಗ್ತಿದ್ರು. ಆ ಸಂದರ್ಭದಲ್ಲಿ ರುದ್ರಪ್ಪ ಅವರಿರ್ಬೋದು, ಮಂಜು ಸ್ವಾಮಿ ಅವರಿರ್ಬೋದು, ಸುರೇಶ್ ಅವರಿರ್ಬೋದು, ಅವ್ರ ಜೊತೆಗೆ ಆಗಿನ ಕಾಲದಲ್ಲಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಸಾರ್ ಇರ್ಬೋದು, ಎಲ್ಲರೂ ಸೇರಿ ಒಂದು ರೈತರಿಗೆ ಒಂದು ತಡಿಯನ್ನು ಕೊಟ್ಟು ಇವತ್ತು ಬ್ಯಾಂಕ್ನವರು ಅರೇಂಜ್ ಮಾಡೋದ್ರಲ್ಲಿ ಮನೆಗಳ ಹತ್ರ ಬರ್ತಾ ಇಲ್ಲ, ರೈತರ ಮನೆ ಹತ್ರ ಬರ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಶಕ್ತಿಯನ್ನ ನಮ್ಮ ರಾಜ್ಯದ ಮೇಲೆ ಹಿರಿಯರಿದ್ದಾರೆ. ಅವರು ನಮಗೆ ಆ ಒಂದು ಎನರ್ಜಿಯನ್ನ ಕೊಟ್ಟು ಹೋಗಿರುವಂತ ರೈತರಿಗೆ. ಹಾಗಾಗಿ ಅವರ ಒಂದು ನೆನಪಿನ ದಿನದ